ನಾವು ತುಂಬ ಹಾನೆಸ್ಟ್ ಆಗಿ ಮಾಡಿದ್ದೀವಿ. ನಮ್ಮ ಎಂಟೈರ್ ಟೀಮ್ ಕೆಲಸ ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಅಪ್ಪು ಬಾಸ್ ಇದ್ದಿದ್ರೆ ಈ ಸಿನಿಮಾ ಹೆಂಗೆ ಇಷ್ಟಾಗ್ತಿತ್ತು, ಹಂಗೆ ಒಳ್ಳೇದಾಗ್ಲಿ ಅಂತ. ಫಸ್ಟ್ ಸಾಂಗ್ ಟ್ರೆಂಡಿಂಗ್ ಆಗಿರೋದು ತುಂಬಾ ಖುಷಿ ಕೊಟ್ಟಿದೆ. ಆವ್ರೇಜ್ ಆಗಿದೆ ಅಥವಾ ಪರವಾಗಿಲ್ಲ ಅಂತ ಯಾವ ರಿವ್ಯೂನು ಬಂದಿಲ್ಲ ನನಗೆ. ಸಖತ್ತಾಗಿದೆ. ಭೀಮಾದಲ್ಲೂ ಕೂಡ ಸಖತ್ತಾಗಿ ಮ್ಯೂಸಿಕ್ ವರ್ಕ್ ಮಾಡಿದ್ದಾರೆ. ಶಂಕರ್ ನಾಗ್ ಸರ್ ಆಗಿರ್ಬೋದು ಅಥವಾ ಅಪ್ಪು ಸರ್ ಆಗಿರ್ಬೋದು, ನಮ್ಮೆಲ್ರಿಗೂ ದೇವ್ರೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ರಾಯಲ್ ಆಗಿ ಇವತ್ತೊಂದು ಅದ್ಭುತವಾದಂಥ ಕಾರ್ಯಕ್ರಮ ಶುರುವಾಗಿದೆ. ರಾಯಲ್ ಸಾಂಗು ನಾನೇ ಕೃಷ್ಣ ನಾನೇ ಶ್ಯಾಮ್ ಸಾಂಗ್ ನೀವೆಲ್ಲ ಕೇಳಿದ್ದೀರಾ. ತುಂಬ ದೊಡ್ಡದಾಗಿ ವೈರಲ್ ಆಗಿದೆ ಸಾಂಗು. ಇಂಥ ಹೊತ್ತಲ್ಲಿ ಈ ಸಾಂಗ್ ಸೆಲೆಬ್ರೇಷನ್ ಜೊತೆಗೆ ಶ್ರೀ ವೀರಭದ್ರೇಶ್ವರ ಚಿತ್ರಮಂದಿರದ ಆವರಣದಲ್ಲಿ ಇವತ್ತೊಂದು ಅದ್ಭುತವಾದಂಥ ಕಾರ್ಯಕ್ರಮ ಆಯಿತು. ಅದಕ್ಕೆ ನಮ್ಮ ಸಿನಿಮಾ ಪ್ರೇಮ ಇರುವಂತಹ ಸಿನಿಮಾನ ಯಾವತ್ತೂ ಮೊದಲಿಗೆ ಪ್ರೀತಿಸುವಂತಹ ಆಟೋ ಸಾರಥಿಗಳು ಅವ್ರ ಮೂಲಕ ಶುರು ಮಾಡಿದ್ದು ವಿಶೇಷವಾಗಿತ್ತು. ತುಂಬ ಕಾಕತಾಳೀಯ ಅನಿಸೋ ಒಂದಷ್ಟು ವಿಷಯಗಳು ಇಲ್ಲಿ ನಡೀತು. ಅದೆಲ್ಲದರ ಜೊತೆಗೆ ನನ್ನ ಜೊತೆ ನಾಯಕಿ ಇದ್ದಾರೆ. ಅವರೊಟ್ಟಿಗೆ ಮಾತಾಡ್ತಾ ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ವಿರಾಟ್, ಇವತ್ತು ನಮ್ಮ ಸಾಂಗ್ ರಿಲೀಸ್ ಆಗಿ ಎಂಟರ್ ಕರ್ನಾಟಕ ಟ್ರೆಂಡ್ ಆಗ್ತಾ ಇದೆ. ಆ್ಯಂಡ್ ನಮಗೆ ಸಪೋರ್ಟ್ ಮಾಡೋದಕ್ಕೆ ನಮ್ಮೆಲ್ಲರ ಸಾರಥಿ ಅಂದರೆ ನಮ್ಮ ಆಟೋ ಚಾಲಕರು ಸಿನಿಮಾನು ಕೈ ಹಿಡ್ಕೊಂಡು ಅಷ್ಟು ಪ್ರೀತಿ ಕೊಟ್ಟು ಒಂದು ಅಡುಗೆ ಸೇರಿಸ್ತಾರೆ. ಹಾಗೆ ನಮ್ಮ ಸಿನಿಮಾನು ಗೆಲುವಿನ ಹಾದಿಲಿ ನಡೆಸಲಿ ಅಂತ ಆ ಸಾರಥಿಗಳ ಕೇಳಿ ನಮ್ಮ ಸಾಂಗ್ನ ಟ್ರೆಂಡ್ ಮಾಡಿಸ್ತಾ ಇದ್ದೀವಿ ಆ್ಯಂಡ್ ಎಲ್ಲರಿಗೂ ರೀಚ್ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಅದಕ್ಕೆ ನಮ್ಮ ಪ್ರವೀಣ್ ಅವರು ತುಂಬ ಸಾಥ್ ಕೊಟ್ಟಿದ್ದಾರೆ. ಆ್ಯಂಡ್ ಎಂಟೈರ್ ಟೀಮ್ ಇವತ್ತು ನಮಗೋಸ್ಕರ ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ತುಂಬ ಕಷ್ಟಪಟ್ಟಿದ್ದಾರೆ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ದಯವಿಟ್ಟು ಮಿಸ್ ಮಾಡಿದೆ ನಾನೇ ಕೃಷ್ಣ ನಾನೇ ಶ್ಯಾಮ ಅನ್ನೋ ಸಾಂಗು ಸರಿಗಮ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗಿದೆ, ನಮ್ಮ ರಾಯಲ್ ಸಿನಿಮಾದು. ಮಿಸ್ ಮಾಡಿದೆ ನೋಡಿ. ನಾವು ತುಂಬ ಹಾನೆಸ್ಟ್ ಆಗಿ ಮಾಡಿದ್ದೀವಿ. ನಮ್ಮ ಎಂಟೈರ್ ಟೀಮ್ ಕೆಲಸ ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಾವು ಈಗ ಈ ಚಿಟ್ಚಾಟ್ ಇವಾಗ ಏನು ನಾನು ಮಾತಾಡ್ತೇನೆ, ಮಾತಾಡೋದ್ರ ಜೊತೆಗೆ ಒಂದಷ್ಟು ವಿಜುವಲ್ಸ್ ಹೋಗ್ತಾ ಇದೆ. ಆ ವಿಜುವಲ್ಸಲ್ಲಿ ಏನೇನಾಗುತ್ತೆ ಎಲ್ಲವೂ ನೋಡಿರ್ತೀರ. ಇದಕ್ಕೆ ನಾಮಕರಣ ಅಲ್ಲ, ನನ್ನ ಜೊತೆಗೆ ಪವರ್ ಟಚ್ ನಮ್ಮ ಮನು ಇದ್ದಾರೆ. ಆ್ಯಕ್ಚುಲಿ ಮನು ಎಫರ್ಟ್ ಇದು ತುಂಬ. ಇದು ಹೇಳಿದ್ದು ಒಂದೇ, ನೆನ್ನೆ ಸಂಜೆ ಅಷ್ಟೇ ಮಾತಾಡಿದ್ದು ಈ ಥರದ್ದು ಏನೋ ಒಂದು ಮಾಡೋಣ ಅಂತ. ಸೊ ಅದಕ್ಕೆ ಮನು ಸಾಥ್ ತುಂಬ. ಮನು ಬರ್ಬೇಕೀಗ. ಮನು ಆ್ಯಕ್ಚುಲಿ ಬನ್ನಿ. ಮನು ಆ್ಯಕ್ಚುಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಟೋ ಪ್ರಮೋಷನ್ಸ್ ಮಾಡ್ತಾರೆ. ತುಂಬ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ. ತುಂಬ ಒಳ್ಳೊಳ್ಳೆ ಪ್ರಮೋಷನ್ಸ್ನ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಸೊ ಈಗ ನಮ್ಮ ರಾಯಲ್ ಸಿನಿಮಾಗೂ ಅವ್ರ ಸಾಥ್ ಸಿಕ್ಕಿದೆ. ತುಂಬ ಖುಷಿ ಆಯಿತು. ಮೊದಲನೇ ದಿನವೇ ತುಂಬ ಪಾಸಿಟಿವ್ ವೈಬ್ ಆ್ಯಂಡ್ ಅಂದ್ಕೊಂಡಿದ್ದಕ್ಕಿಂತ ಬೆಸ್ಟ್ ಮೂಮೆಂಟ್ಸ್ ಎಲ್ಲ ಇಲ್ಲಿ ಕ್ರಿಯೇಟ್ ಆಯಿತು. ಮತ್ತು ಆಟೋದವ್ರು ಇಷ್ಟು ಪ್ರೀತಿ ಮಾಡ್ತಾರೆ ಸಿನಿಮಾನ ಅನ್ನೋದಕ್ಕೆ ಈ ವಿಜುವಲ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ ಸಿನಿಮಾನ. ಮನು ತುಂಬ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಅಣ್ಣ. ತುಂಬ ಇಲ್ಲ, ಸಿನಿಮಾಗೆ ಒಳ್ಳೇದಾಗಲಿ ಅಣ್ಣ. ಮತ್ತು ಮೊದಲನೇದಾಗಿ ಏನಂದರೆ, ನನಗೆ ರಾಯಲ್ ಅಂತ ಸಿನಿಮಾ ಕೇಳ್ತಿದ್ದಂಗೆ ದಿನಕರ್ ಸರ್ ಡೈರೆಕ್ಟ್ ಮಾಡ್ತಾ ಇರೋದು ಅಂದಾಗ ನಮಗೇನು ಫಸ್ಟು ಮನಸ್ಸಲ್ಲಿ ಬಂದಿದೆ ಅಂದರೆ ಅಪ್ಪು ಸರ್ ಇದನ್ನು ಮಾಡಬೇಕಿತ್ತು ಅಂತ. ಸೊ ಇಲ್ಲ, ಈ ಸಿನಿಮಾಗೆ ಏನಾದರೂ ಒಂದು ಎಲ್ಲ ಸಮಸ್ತ ಅಪ್ಪು ಬಾಸ್ ಅಭಿಮಾನಿಗಳು ಈ ಸಿನಿಮಾಗೆ ನಿಂತ್ಕೋಬೇಕು, ಈ ಸಿನಿಮಾಗೆ ಒಳ್ಳೇದಾಗಬೇಕು ಅಂತ ನಾನೇ ಒಂದು ಸ್ಪೆಷಲ್ ಇನಿಷಿಯೇಟಿವ್ ತೊಗೊಂಡು ಮಾಡಿದ್ದು. ಮತ್ತು ಈ ಸಿನಿಮಾಗೆ ಅಪ್ಪು ಬಾಸ್ ಆಶೀರ್ವಾದ ಯಾವಾಗಲೂ ಇರಲಿ. ಮತ್ತು ಅಪ್ಪು ಬಾಸ್ ವೈಬ್ ಎಲ್ಲ ನಿಮ್ಮ ಮೇಲೆ ಇರಲಿ. ಅಪ್ಪು ಬಾಸ್ ಇದ್ದಿದ್ರೆ ಈ ಸಿನಿಮಾ ಹೆಂಗೆ ಇಷ್ಟಾಗ್ತಿತ್ತು, ಹಂಗೆ ಒಳ್ಳೇದಾಗಲಿ ಅಂತ ನಮ್ಮೆಲ್ಲ ಅಪ್ಪು ಬಾಸ್ ಅಭಿಮಾನಿಗಳು, ರಾಜವಂಶ ಅಭಿಮಾನಿಗಳು ಮತ್ತು ಎಲ್ಲ ನಮ್ಮ ಆಟೋ ಚಾಲಕರ ಪರವಾಗಿ ನಾನು ಕೇಳ್ಕೊತೀನಿ. ತುಂಬ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಸಹಕಾರ ದೊಡ್ಡದು. ತುಂಬ ಒಳ್ಳೆ ಆರಂಭ ನಮ್ಮದು. ಮಳೆ ಬೇರೆ ಬಂತು. ನಮ್ಮ ವಿರಾಟ್ ಪ್ರತಿ ಸಲ ಹೇಳ್ತಾಯಿದ್ರು ಶುಭ ಸೂಚಕ. ಮತ್ತು ಸಂಜನಾ ಹೇಳ್ತಾಯಿದ್ರು. ಸಂಜನಾ ತುಂಬ ದಿನದ ಮೇಲೆ ನಂಗೆ ಸಿಕ್ಕಿದ್ದಾರೆ. ಆಯ್ತು ಸಂಜನಾ, ತುಂಬ ಖುಷಿ ಆಗ್ತಿದೆ. ತುಂಬ ಒಳ್ಳೆ ವೈಬು ರಾಯಲ್ಲು. ಒಳ್ಳೆ ಸ್ಟಾರ್ಟ್. ಹೌದು, ನೀವು ಹೇಳ್ದಂಗೆ ಶುಭ ಸೂಚನೆ ದೇವ್ರು ಕೊಟ್ಟಿದ್ದಾರೆ. ಆ್ಯಂಡ್ 2 years ಆದಮೇಲೆ ಬರ್ತಾ ಇದ್ವಿ ಇಷ್ಟು ಒಳ್ಳೆ ಸಾಂಗ್ ಮೂಲಕ. ಆ್ಯಂಡ್ ಫಸ್ಟ್ ಸಾಂಗೇ ಟ್ರೆಂಡಿಂಗ್ ಆಗಿರೋದು ತುಂಬ ಖುಷಿ ಕೊಟ್ಟಿದೆ. ಸೊ ಲುಕಿಂಗ್ ಫಾರ್ವರ್ಡ್. ಸಂಜನಾಗೆ ತುಂಬ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ. ಆದರೆ ಅವ್ರ ಸಿನಿಮಾಗಳು ಜಾಸ್ತಿ ರಿಲೀಸ್ ಆಗ್ತಿಲ್ಲ, ಆಯಿತಾ. ತುಂಬ ಡಿಮ್ಯಾಂಡ್ ಇದೆ ಆ ವಿಚಾರಕ್ಕೆ. ಮೊನ್ನೆ ಭೀಮಾ ಟೈಮಲ್ಲೂ ನಾವು ತುಂಬ ನೆನೆಸ್ಕೊಂಡ್ವಿ ನಿಮ್ಮನ್ನ. ಸೊ ಫೈನಲಿ ರಾಯಲ್ ಅದಕ್ಕೆ ಸಾಕ್ಷಿಯಾಗಿ ಬರ್ತಾ ಇದೆ. ರಾಯಲ್ ಆಗಿದ್ದು ಹೇಗೆ, ರಾಯಲ್ಲು ಮತ್ತು ವಿರಾಟು ಈ ಕೊಲ್ಯಾಬು ಹೇಗಾಗಿದೆ ಸಿನಿಮಾ ನಮಗಿನ್ನೂ ಏನೂ ಗೊತ್ತಿಲ್ಲ. ಒಂದು ಸಾಂಗ್, ಒಂದು ಗ್ಲಿಮ್ಸ್ ಅಷ್ಟೇ ಬಂದಿದೆ. ಹೇಗಾಗಿದ್ದು ಸಿನಿಮಾ ಅಂದರೆ ನನಗೆ ಅಫ್ಕೋರ್ಸ್ ಪ್ರೊಡಕ್ಷನ್ ಟೀಮಿಂದ ಕಾಲ್ ಬಂತು. ಬಟ್ ಒಪ್ಕೊಳ್ಳೋದಕ್ಕೆ ಫಸ್ಟ್ ರೀಸನ್ನೇ ಜೈನಾ ಫಿಲ್ಮ್ಸ್ ಆ್ಯಂಡ್ ದಿನಕರ್ ಸರ್ ಅವ್ರು ಕೊಲಾಬ್ ಮಾಡಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಅವಾಗಿನ್ನೂ ವಿರಾಟ್ ಅವರು ತುಂಬ ಒಳ್ಳೆ ಹೆಸರು ಮಾಡಿದರು ಕಿಸ್ ಅನ್ನೋ ಸಿನಿಮಾ ಮೂಲಕ. ಸೊ ಒಂದು ಪ್ರಾಮಿಸಿಂಗ್ ಸಿನಿಮಾ ಇನ್ನೊಂದು ಬರುತ್ತೆ ಅನ್ನೋ ಒಂದು ಹೋಪಲ್ಲಿ, ಆ್ಯಂಡ್ ಅಫ್ಕೋರ್ಸ್ ಬಂದಿದೆ ಕೂಡ ಇವಾಗ. ಸೊ ಅದೊಂದು ಧೈರ್ಯದಲ್ಲಿ ನಾನು ಸಿನಿಮಾ ಒಪ್ಕೊಂಡಿದ್ದೆ. ಈ ಸಾಂಗ್ಗೆ ನಿಮಗೆ ಬಂದಂಥ ರೆಸ್ಪಾನ್ಸ್?
ಅಫ್ಕೋರ್ಸ್ ತುಂಬ ಖುಷಿ ಪಟ್ಟಿದ್ದಾರೆ ಎಲ್ಲರೂ. ಯಾರೂ ಕೂಡ ಆವ್ರೇಜ್ ಆಗಿದೆ ಅಥವಾ ಪರವಾಗಿಲ್ಲ ಅಂತ ಯಾವ ರಿವ್ಯೂನೂ ಬಂದಿಲ್ಲ ನನಗೆ. ಸಕ್ಕತ್ತಾಗಿದೆ, ಮೇಕಿಂಗ್ ತುಂಬ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಆ್ಯಂಡ್ ಚರಣ್ ರಾಜ್ ವರ್ಕ್ ಬಗ್ಗೆ ತುಂಬ ಜನ ಮಾತಾಡ್ತಾರೆ. ಅವರು ಒಂಥರ ಪಿಲ್ಲರ್ ನಮ್ಮ ಸಿನಿಮಾಗೆ. ಅವ್ರು ಮಾಡೋ ಸಿನಿಮಾ ಎಲ್ಲದೂ ಸೂಪರ್ ಹಿಟ್ ಆಗಿದೆ. ಆ್ಯಂಡ್ ಇದು ಕೂಡ ಅದೇ ಸಾಲಲ್ಲಿ ಸೇರುತ್ತೆ ಅಂತ ಹೋಪ್ ಮಾಡ್ತೀನಿ. ನಿಮಗೆ ಸಲಗ ಕನೆಕ್ಷನ್ ಅಗೇನ್ ಚರಣ್ ರಾಜ್ ಆ್ಯಂಡ್ ಸಲಗ ಎಷ್ಟು ದೊಡ್ಡ ಹಿಟ್ ಆಯಿತು ಎಲ್ಲರಿಗೂ ಗೊತ್ತು. ಆ್ಯಂಡ್ ಈ ಒಂದು ಸಿನಿಮಾಗೆ ಅಗೇನ್ ನಿಮ್ಮ ಇಬ್ಬರ ಕಾಂಬಿನೇಷನ್. ನನಗೊಂದು ಆಪರ್ಚುನಿಟಿ ಸಿಕ್ಕಿದ್ರೆ ಐ ವುಡ್ ವಾಂಟ್ ಹಿಮ್ ಟು ವರ್ಕ್. ಅಂದರೆ ಎಲ್ಲ ಸಿನಿಮಾಗಳಿಗೂ ಚರಣ್ ರಾಜ್ ಸರ್ ಮ್ಯೂಸಿಕ್ ಸಿಗಲಿ ಅಂತ ವಿಶ್ ಮಾಡ್ತೀನಿ ನಾನು. ಈಸ್ ಅ ಮ್ಯೂಜಿಷಿಯನ್. ಅವ್ರ ಸಾಂಗ್ ಭೀಮಾದಲ್ಲೂ ಕೂಡ ಸಕ್ಕತ್ತಾಗಿ ಮ್ಯೂಸಿಕ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಸಿನಿಮಾಲೂ ಕೂಡ ಪ್ರತಿಯೊಂದು ಸಾಂಗ್, ಈ ಸಾಂಗ್ ನೀವು ಎಷ್ಟು ಇಷ್ಟಪಟ್ಟಿದ್ದೀರಾ ಇದ್ರ 10 ಟೈಮ್ಸ್ ಜಾಸ್ತಿ ಇಷ್ಟ ಆಗುತ್ತೆ ಇನ್ನು ಮುಂದಕ್ಕೆ ರಿಲೀಸ್ ಆಗೋ ಸಾಂಗ್ಸ್ ಎಲ್ಲದು ಕೂಡ. ಸೊ ಥ್ಯಾಂಕ್ ಯು ಚರಣ್ ರಾಜ್ ಸರ್. ಅಫ್ಕೋರ್ಸ್ ತುಂಬ ಖುಷಿ ಇದೆ, ನೀವೆಲ್ಲರೂ ತುಂಬ ಖುಷಿ ಪಡ್ತೀರಾ, ಇಷ್ಟಪಡ್ತೀರಾ ಸಾಂಗ್ಸ್ನ. ಆ್ಯಕ್ಚುಲಿ ಇವತ್ತು ಈ ಒಂದು ಪ್ರಮೋಷನಲ್ಲಿ ಒಂದು ವಾವ್ ಮೂಮೆಂಟ್ ನಡೀತು ನನಗೆ ಪರ್ಸ್ನಲಿ. ನನ್ನ ಅಂದರೆ ಒಂಥರ ರೋಮಾಂಚನ ಆಯಿತು. ಅದಕ್ಕೆ ವಿರಾಟ್ ಮಾಡಿದ್ದೊಂದು ಕೆಲಸ, ಆ ಒಂದು ಆಟೋ ಹಿಂದೆ ಶಂಕರ್ ನಾಗ್ ಅವರು ಮತ್ತು ಅಪ್ಪು ಅವರು ಅವರಿಬ್ಬರದು ಒಂದು ಫೋಟೋ ಇದೆ, ಅವ್ರ ಅಭಿಮಾನದಿಂದ ಹಾಕಿದ್ದಾರೆ. ಇವರು ಬಂದ ತಕ್ಷಣ ಹೋಗಿ ಕೈ ಮುಗಿದು ಅದಕ್ಕೆ ಮುತ್ತು ಕೊಟ್ರಲ್ಲ, ಆ್ಯಕ್ಚುಲಿ ಒಂಥರ ಥ್ರಿಲ್ಡ್ ಮೂಮೆಂಟ್ ಅದು. ಸರ್ ಅದು ಬೇಸಿಕ್ಲಿ ಅಂದರೆ ಶಂಕರ್ ನಾಗ್ ಸರ್ ಆಗಿರ್ಬೋದು ಅಥವಾ ಅಪ್ಪು ಸರ್ ಆಗಿರ್ಬೋದು, ನಮ್ಮೆಲ್ರಿಗೂ ದೇವ್ರೆ. ಇವಾಗ ನಾನು ಅದು ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ಲರ ಫೋಟೋ ನೋಡಿದ್ರೆ ಹಿಂಗೆ ಅನ್ಕೊತೀವಿ. ಅಂದರೆ ಅವ್ರು ಮಾಡೋಷ್ಟು ಒಳ್ಳೆ ಕೆಲಸಗಳಾಗಿರಲಿ, ಅವರು ಅಂದರೆ ಬಲ್ಗೈಲಿ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಬದುಕಿದ್ದವ್ರು ಇಬ್ಬರು ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವರು ಸೊಸೈಟಿಗೆ ಶಂಕರ್ ನಾಗ್ ಸರ್ ಕೂಡ ಮೆಟ್ರೋಯಿಂದ ಹಿಡಿದು ಪ್ರತಿಯೊಂದು ಮಾಡಿದ್ದಾರೆ. ಎಷ್ಟೊಂದು ಜನ ಕರ್ಕೊಂಬಂದು. ಅಪ್ಪು ಸರು ಅಷ್ಟೇ ಎಷ್ಟು ಅನಾಥಾಶ್ರಮಗಳು, ಶಕ್ತಿಧಾಮ, ಗೋಶಾಲೆಗಳು ಇವೆಲ್ಲ ನಡೆಸಿದ್ದಾರೆ. ಸೊ ಬರೀ ಒಂದು ಸಿನಿಮಾ ನಟರು ಅನ್ನೋದಕ್ಕಿಂತ ದೇ ಆರ್ ಆಲ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಅಂದರೆ ಒಳ್ಳೆ ಮನುಷ್ಯರು ಸರ್. ಅಂದರೆ ಅವರೆಲ್ಲ ದೇವ್ರ ಸಮಾನನೇ ನನಗೆ. ಸೊ ಆ್ಯಂಡ್ ಅವ್ರ ಆಶೀರ್ವಾದ ಇರಲಿ ನನ್ನ ಮೇಲೆ, ನನ್ನ ಸಿನಿಮಾ ಮೇಲೆ ಅಂತಾನು. ಲೈಕ್ ಅದೊಂದು ಗೆಸ್ಚರ್ ಸರ್, ಗೊತ್ತಿಲ್ಲದೇ ಅದಾಯಿತು. ಆ್ಯಂಡ್ ಐ ಆಮ್ ಪ್ರೌಡ್ ಸರ್. ನಾವು ಅವ್ರನ್ನ ಹಾಕೊಟ್ಟಿರೋ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರೋದಕ್ಕೆ ಪ್ರೌಡ್ ಆಗಿದೆ. ಆ್ಯಂಡ್ ಇನ್ನೊಂದು ಕಾಕತಾಳಿ ಆಗಲೇ ಹೇಳಿದೆ ಕೋಇನ್ಸಿಡೆನ್ಸ್ ಅಂತ, ಇದೇ ಏರಿಯಾದಲ್ಲಿ ಸಾರಥಿ ಅಂತ ಸಿನಿಮಾ ದಿನಕರ್ ತೂಗುದೀಪ ಅವರೇ ಡೈರೆಕ್ಟ್ರು. ನಿಮ್ಮ ಪಿಕ್ಚರ್ನ ಡೈರೆಕ್ಟ್ ಮಾಡಿರೋ ದಿನಕರ್ ತೂಗುದೀಪ ಅವರೇ ಡೈರೆಕ್ಟ್ರು. ಇದೇ ಬಸವೇಶ್ವರ ನಗರದಲ್ಲಿ ಆಡಿಯೋ ರಿಲೀಸ್ ದಿನ ಇಡೀ ಬೆಂಗಳೂರಿನ ಅಷ್ಟು ಆಟೋಗಳಿದ್ವು. ಒಂದು ಪ್ರೊಸೆಷನ್ ಆಗಿತ್ತು ದೊಡ್ಡ ಇದು. ಆ ಸಿನಿಮಾ ಪ್ರಮೋಷನ್ ಮಾಡಿ ಆಡಿಯೋ ಲಾಂಚ್ ಮಾಡಿದ್ರು. ಅವಾಗ CD ಇದನ್ನು ಲಾಂಚ್ ಮಾಡಿದ್ರು. ಅದು ನೆನಪಾಯ್ತು ನನಗೆ ಈ ಆ್ಯಂಬಿಯನ್ಸ್ ನೋಡಿ. ನಿಮ್ಮ ಬಾಯಾರಿಕೆ ಹಂಗೆ ಅದು ನಮ್ಮ ಮೂವಿನೂ ಅಷ್ಟೇ ದೊಡ್ಡ ಹಿಟ್ ಆಗಲಿ. ಯಾಕಂದ್ರೆ ತುಂಬ ಕೋಇನ್ಸಿಡೆನ್ಸ್ ಇದೆ. ದಿನಕರ್ ಸರ್ ಡೈರೆಕ್ಟ್ರ್, ಇಲ್ಲೂ ದಿನಕರ್ ಸರ್. ಆ್ಯಂಡ್ ಹೀರೋ ಹೆಸರು ಕೃಷ್ಣ, ಇಲ್ಲೂ ಕೃಷ್ಣನೇ. ಆಮೇಲೆ ಲೈಕ್ ಅಂದರೆ ಅವ್ರು ಮಾಡಿರೋ ಸಿನಿಮಾ ಲೈಕ್ ಫ್ಯಾಮಿಲಿಯಾಗಿ ಅದು ಹ್ಯೂಮಂಗಸ್ ಮಾಸ್ ಎಂಟರ್ಟೈನ್ಮೆಂಟ್, ಇದೂ ಅಷ್ಟೇ. ಸೊ ಐ ಹೋಪ್ ನಮ್ಮ ಕನ್ನಡ ಜನತೆ ಅದಕ್ಕೆ ಎಷ್ಟು ಪ್ರೀತಿ ಕೊಟ್ಟರು ಇದಕ್ಕೂ ಅಷ್ಟೇ ಕೊಡಲಿ ಅಂತ. ಯೂನಿವರ್ಸ್ ಹಿಂಟ್ಸ್ ಕೊಡ್ತಾ ಇದೆ, ಅದೇ ಥರ ಆಗುತ್ತೆ ನೋಡಿ. ಅಲ್ಲಿ ಗಂಟೆ ಸೌಂಡು ಕೇಳ್ತಾ ಇದೆ ಯಾವುದೋ ದೇವಸ್ಥಾನದಲ್ಲಿ. ಸೊ ನಾವು ಮಾತಾಡ್ತಿರೋ ಅಷ್ಟನ್ನು ಇವಾಗ ದೇವ್ರು ಕೇಳಿಸ್ಕೊತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಒಂದು ಈಗ ಆಟೋ ಪ್ರಚಾರ, ಇದು ಸ್ಟಿಕ್ಕರ್ ಇದೆಲ್ಲ ಓಕೆ, ಬಟ್ ಅವರು ಅಷ್ಟು ಪ್ರೀತಿಯಿಂದ ಆಟೋ ಲೇಡೀಸ್ ಡ್ರೈವರ್ಸ್ ಆಲ್ಸೋ ಬಂದಿದ್ದರು. ಅಂದರೆ ಅಷ್ಟು ಪ್ರೀತಿಯಿಂದ ಬಂದು ಅವ್ರು ಅಷ್ಟೊತ್ತು ನಿಮ್ಮ ಜೊತೆಗೆ ಮಾತಾಡಿ, ಇಲ್ಲ ಈ ಸಿನಿಮಾಗಳ ಶಿವಣ್ಣನ ಅಭಿಮಾನಿ ನಿಮ್ಮ ಜೊತೆ ಮಾತಾಡಿದರು. ಸೊ ಮೂಮೆಂಟ್ಸ್ ಎಲ್ಲ ಹೆಂಗಿತ್ತು ಇವತ್ತು? ಅಲ್ಲ, ಬೇಸಿಕಲಿ ನಮ್ಮ ಮನೇಲಿ ನಮ್ಮ ಒಬ್ರು ಅಕ್ಕನ ಮಾತಾಡ್ಸ್ದಂಗೆ ಅನಿಸ್ತು ನನಗೆ. ಯಾಕಂತಂದರೆ ಸುಮ್ಮನೆ ಯಾರು ಫೇಕಾಗಿ ಆ ಥರ ಪ್ರೀತಿಯಿಂದ ಮಾತಾಡೋಕ್ಕಲ್ಲ. ಅವ್ರು ಬೈ ಹಾರ್ಟೇ ನಮಗೆ ವಿಶ್ ಮಾಡಿದ್ದು. ಆ ಫೀಲ್, ಅದು ವಾಮ್ತ್ ಫೀಲ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಶಿವಣ್ಣನ ಅಭಿಮಾನಿ ಅಂತ ಕೇಳಬೇಕಾ? ಶಿವಣ್ಣ ಎಷ್ಟು ಸಿಂಪಲ್, ಇವರು ಅಷ್ಟೇ ಸಿಂಪಲ್. ಶಿವಣ್ಣ ಎಷ್ಟು ಬೈ ಹಾರ್ಟಿಂದ ಮಾತಾಡ್ತಾರೆ, ಇವರು ಅಷ್ಟೇ ಬೈ ಹಾರ್ಟಿಂದ ವಿಶ್ ಮಾಡಿದ್ರು. ಈ ಥರ ಗುಡ್ ಪೀಪಲ್ ವಿಶಸ್ ಇದ್ರೆ ಸರ್ ಸಿನಿಮಾಗೆ ಒಂದು ಪ್ಲಸ್ ಪಾಯಿಂಟ್ ಆಗಲಿ. ಸಿನಿಮಾ ಎಷ್ಟೇ ಚೆನ್ನಾಗಿದ್ರು ಎಲ್ರದ್ದು ಒಂದು ಹಾರೈಕೆ ಬೇಕಂತೆ, ಒಂದು ಆಶೀರ್ವಾದ ಬೇಕಂತೆ. ಸೊ ಇವತ್ತು ಬಂದು ಆಶೀರ್ವಾದ ಮಾಡಿರೋ ಅಷ್ಟು ಜನದ ಮನಸ್ಸು ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ನಮಗೆ ತುಂಬ ಖುಷಿ ಆಯಿತು. ಇನ್ನು ಮುಂದಕ್ಕೆ ಅವ್ರು ಕೊಟ್ಟಿರೋ ಆಶೀರ್ವಾದದ ಜೊತೆ ಇನ್ನೂ ಪಾಸಿಟಿವಿಟಿ ತೊಗೊಂಡು ಇವತ್ತಿಂದ ಪ್ರಮೋಷನ್ ಕಡೆಗೆ ನಿಮ್ಗಳ ಜೊತೆ ಎಲ್ಲರ ಜೊತೆ ಹೆಜ್ಜೆ ಹಾಕೊಂಡು ಹೋಗ್ತಾ ಇರ್ತೀವಿ. ಸಂಜೆನ ಎನರ್ಜಿ ಇವತ್ತು ತುಂಬ ಖುಷಿ ಕೊಡ್ತಾರೆ ನನಗೆ. ಅಂದರೆ ಅವ್ರು ಬಂದ ತಕ್ಷಣ ಏನು ಮಾಡ್ಬೇಕು ಹೇಳಿ ಅನ್ನೋ ಥರ ಇತ್ತು. ಅಂದರೆ ನಮ್ದಿರಲಿಲ್ಲ ಸರ್. ಅದು ತುಂಬ ಟೈಮ್ ಆದಮೇಲೆ ಬರ್ತಾ ಇದ್ದೀನಿ ನಮ್ಮ ಸಿನಿಮಾ ಪ್ರಮೋಷನ್ಗೆ. ಆ್ಯಂಡ್ ತುಂಬ ಕಷ್ಟಪಟ್ಟು ಅನ್ನೋದಕ್ಕಿಂತ ಅಂದರೆ ತುಂಬ ಎಫರ್ಟ್ಸ್ ಹಾಕಿ ಮಾಡಿರೋ ಸಿನಿಮಾ ಪ್ರವೀಣ್ ಅವರೇ. ರಾಯಲ್ ತುಂಬ ಪ್ರೀತಿಯಿಂದ ಎಲ್ಲ ಆಸ್ಪೆಕ್ಟ್ಸಲ್ಲೂ, ಅಂದರೆ ಟೆಕ್ನಿಕಲಿ ಆಗಿರ್ಬೋದು, ಸಾಂಗ್ಸ್ನಾಗಿ ತುಂಬ ಪ್ರೀತಿಯಿಂದ, ತುಂಬ ಜೋಪಾನವಾಗಿ ಪ್ರತಿಯೊಂದೂ ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ ಸಿನಿಮಾ ರೆಡಿ ಮಾಡಿರೋದು. ಸೊ ಹಾಗಾಗಿ ಇಂಥ ಒಳ್ಳೆ ಪ್ರಾಡಕ್ಟ್ ಗೆಲ್ಲಬೇಕು ಅನ್ನೋದು. ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ, ಎಕ್ಸ್ಟ್ರಾ ಜೋಶ್ ಎಲ್ಲ. ಇಲ್ಲ, ಖಂಡಿತ ತುಂಬ ಪಾಸಿಟಿವ್ ವೈಬ್ಸ್ ಇದೆ. ಅಂದರೆ ರಾಯಲ್ ಸಿನಿಮಾದ ಹಾಡು ಮೊದಲನೇ ಹಾಡೇ ಇಷ್ಟರ ಮಟ್ಟಿಗೆ ರೀಚ್ ಆಗಿದೆ. ಆ್ಯಂಡ್
ನನಗೆ ಖುಷಿ ಆಗ್ತದೆ ಅಂದರೆ ಎಷ್ಟು ಚೆನ್ನಾಗಿದು ಒಂದೊಂದು ಆಗ್ತಾಯಿದೆ ಅಂತಂದರೆ ನಾನು ಈ ಸಿನಿಮಾ ಓಕೆ ಇದನ್ನು ಮಾರ್ಕೆಟಿಂಗ್ ಮಾಡಬೇಕು, ಪ್ರಚಾರ ಮಾಡಬೇಕು ಅಂತ ಈ ಟೀಮ್ ಜೊತೆ ಕೊಲಾಬ್ ಆದಾಗ ಅದು ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಕೂಡ್ತಾ ಇದೆ ಅಂದರೆ ಇದೇನೋ ದೊಡ್ಡದೇನೋ ಆಗುತ್ತೆ ಅಂತ. ಅಂದರೆ ಅದಷ್ಟು ಅದಾಗದೇ ಸೇರಿಸ್ಕೊಳ್ತಾ ಇದೆ. ಇವತ್ತಿಗೆ ಅದು ತುಂಬ ಪಾಸಿಟಿವ್ ಅನ್ನಿಸ್ತಾ ಇದೆ. ಆಗಲೇ ಹೇಳ್ದಂಗೆ ಪ್ರಕೃತಿ, ಮಳೆ ಬಂತು, ದೇವ್ರ ಗಂಟೆ ಸೌಂಡು, ಮತ್ತು ಈ ಎಲ್ಲ ಮನಸ್ಸುಗಳು, ಸಿನಿಮಾನ ಮೊದಲು ಪ್ರಚಾರ ಮಾಡೋರೆ ಅವರು. ಅಂದರೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಸ್ಟಿಕ್ಕರ್ ಅಂಟಿಸ್ಕೊತಾರೆ, ಮೊದಲನೇ ದಿನ ಬಂದು ಸಿನಿಮಾ ನೋಡ್ತಾರೆ. ಇಲ್ಲಿ ಅವರು ಇದು ಫ್ರಂಟ್ ಇದರಲ್ಲಿ ಅವ್ರದ್ದು ಹೀರೋ ಫೋಟೋ ಹಾಕೊತಾರೆ. ಸೊ ಅಮೇಝಿಂಗ್. ನಂಗೆ ಅನ್ಸೋದು ಲೈಕ್ ಇದು ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ. ನಾನು ಯಾವಾಗಲೂ ನನ್ನ ಫ್ರೆಂಡ್ಸ್ಗೂ ಹೇಳ್ತಾ ಇರ್ತೇನೆ, ಪ್ರಪಂಚದಲ್ಲಿ ಒಂದೇ ಒಂದು ಲವ್ ಅನ್ಕಂಡೀಷ್ನಲ್, ಅದು ಫ್ಯಾನ್ಸ್ ಲವ್. ಅದು ಒಂದೇ ಅನ್ಕಂಡೀಷ್ನಲ್ ಸರ್. ಇನ್ನು ಫ್ಯಾಮಿಲಿಯಿಂದ ಹಿಡಿದು ಎಲ್ಲದು ಒಂದು ಚಿಕ್ಕ ಪುಟ್ಟ ಅನ್ನೋದು ಕಂಡೀಷನ್ ಇರುತ್ತೆ. ಇನ್ಕ್ಲೂಡಿಂಗ್ ನಮ್ಮ ಮನೇಲಿರೋ ಸಾಕಿರೋ ಪೆಟ್ಟಾದರೂ ಅಷ್ಟೇ ಒಂದು ಚಿಕ್ಕ ಕಂಡೀಷನ್ ಇರುತ್ತೆ. ಬಟ್ ಫ್ಯಾನ್ಸ್ ಮಾತ್ರ ನಮ್ಗಳನ್ನ ಮೀಟ್ ಮಾಡಬೇಕಂತ ಎಲ್ಲೆಲ್ಲಿನೋ ದುಡ್ಡು ಖರ್ಚು ಮಾಡ್ಕೊಂಬಂದು ಅಷ್ಟು ಪ್ರೀತಿ ಕೊಟ್ಟು ಕೈ ಮೇಲೆ ಹಚ್ಚೆಗಳು, ಬರೀ ಒಂದು ಫೋಟೋ ತೆಗೆಸ್ಕೊಂಡ ತಕ್ಷಣ ಅಷ್ಟು ಪ್ರೀತಿ ಕೊಡ್ತಾರೆ. ಸೊ ನನಗನ್ಸೋ ಪ್ರಕಾರ ಏನಂತಂದರೆ ಅವರೆಲ್ಲ ನನಗೆ ಫ್ಯಾನ್ಸ್ ಅಂದರೆ ತುಂಬ ರಾಂಗ್ ವರ್ಡ್ ಅಂತ. ಇವರೆಲ್ಲ ನನ್ನ ಪುಟ್ಟ ಕುಟುಂಬ. ಸೊ ತುಂಬ ಖುಷಿ ಆಯಿತು ನೀವೆಲ್ಲ ನಂಗೆ ಸಪೋರ್ಟ್ ಮಾಡ್ತಿರೋದು. ಸೊ ಆ ಅನ್ಕಂಡೀಷ್ನಲ್ ಲವ್ಗೆ ನಾನು ನನ್ನ ಕಡೆಯಿಂದ ಅಷ್ಟೇ ಪ್ರೀತಿಯಿಂದ ನಿಮ್ಮ ಜೊತೆ ಇರ್ತೇನೆ, ಡೆಫಿನೆಟ್ಲಿ. ಅದೇ ಅವರು ನೀವು ಹೇಳ್ದಾಗೆ ಪ್ರತಿಯೊಬ್ಬರು ಅವ್ರಾಗ ಅವರೇ ಕಂಟೆಂಟ್ ಎಲ್ಲ ಮಾಡ್ಕೊಂಡು ಬಂದು ಪ್ರಮೋಟ್ ಮಾಡ್ತಾ ಇದ್ರು, ಅವ್ರದ್ದೇ ಸಿನಿಮಾ, ಅವ್ರದ್ದೇ ಪ್ರಚಾರ ಅನ್ನೋ ಥರ. ಸೊ ತುಂಬ ಖುಷಿ ಕೊಡ್ತು ಆ ವಿಷಯ ಕೂಡ. ಥ್ಯಾಂಕ್ ಯು ಸೋ ಮಚ್. ಇದು ಶುಭಾರಂಭ, ಮೊದಲನೇ ಹೆಜ್ಜೆ ದೊಡ್ಡದಾಗಿ ಸಕ್ಸಸ್ ಆಗಿದೆ. ಇಡೀ ಸಿನಿಮಾದ ಪ್ರಚಾರನೂ ಹಿಂಗೆ ಇರುತ್ತೆ, ಇದಕ್ಕಿಂತ ಡಬಲ್ ಟ್ರಿಬಲ್ ಎಲ್ಲ ಆಗುತ್ತೆ. ತುಂಬ ಕಾಟ ಕೊಡ್ತೀವಿ, ಓಡಾಡಿಸ್ತೀವಿ, ಸಹಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅವರೇ. ನಿಮ್ಮ ಎನರ್ಜಿ ಆ್ಯಕ್ಚುಲಿ ಅದು ಕಂಟೇಜಿಯಸ್ ಆಗಿದೆ. ಸೊ ಥ್ಯಾಂಕ್ ಯು ನಿಮಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಕಡೆಯಿಂದ ಒಂದೇ ಮಾತು, ಸಾರಿ, ಪ್ರವೀಣ್ ಅವ್ರಿಗೆ ಬಿಗ್ ಥ್ಯಾಂಕ್ಸ್. ಬಿಕಾಸ್ ಇಷ್ಟು ಜನನ ಒಂದಿಂದಲೇ ಅರೇಂಜ್ ಮಾಡಿ ನಮಗೋಸ್ಕರ ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಮನು ಅವ್ರಿಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದಕ್ಕೆಲ್ಲ ಒಂದು ರೀಸನ್ ಏನಂತಂದರೆ ನಮಗೆಲ್ಲ ಲೈಕ್ ಸಪೋರ್ಟ್ ಮಾಡಿರೋ ನಮ್ಮ ಪ್ರೊಡಕ್ಷನ್ ಟೀಮ್, ಜಯಣ್ಣ ಸರ್, ಭೋಗಣ್ಣ ಸರ್ ಇರ್ಬೋದು. ಏನಾದರೂ ಮಾಡೋ ಮಗನ ಜನಕ್ಕೆ ತಲುಪಿಸೋ ಅಂದರೆ ಒಂದು ಸಿನಿಮಾನ ಮಾಡೋದು ಎಷ್ಟು ಇಂಪಾರ್ಟೆಂಟ್, ಅದನ್ನು ಹಂಗೆ ಎತ್ತು ನಿಲ್ಲಿಸೋದು ಇಂಪಾರ್ಟೆಂಟ್. ಸೊ ಜಯಣ್ಣ, ಭೋಗಣ್ಣ ಸರಿಗೆ ಆ್ಯಂಡ್ ಇದೆಲ್ಲದಕ್ಕೂ ಲೈಕ್ ಕತೆ ಬರೆದು ಅಷ್ಟು ನೀಟಾಗಿ ಶೂಟ್ ಮಾಡಿರೋ ದಿನಕರ್ ತುಗ್ದೀಪ್ ಸರ್ಗೆ ಆ್ಯಂಡ್ ಅವ್ರ ಜೊತೆ ನನ್ನ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಎಂಟೈರ್ ರಾಯಲ್ ಟೀಮ್ಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದನ್ನು ಜನತೆಗೆ ತಲುಪಿಸ್ತಿರೋ ಪ್ರವೀಣ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನು ಥ್ಯಾಂಕ್ಸ್ ಹೇಳೋ ಪ್ರೋಗ್ರಾಮ್ ಲೇಟ್ ಇದೆ, ಇದು ಇನ್ನೂ ಜಸ್ಟ್ ಬಿಗಿನಿಂಗು. ಸೊ ರಾಯಲ್ ಆಗಿ ಸ್ಟಾರ್ಟ್ ಆಗಿದೆ ಪ್ರಮೋಷನ್ಸು. ಇಡೀ ಕರ್ನಾಟಕ ಈ ಹಾಡನ್ನು ಮೆಚ್ಕೊಂಡಿದೆ. ಸಿನಿಮಾ ಅಷ್ಟೇ ಕಾನ್ಫಿಡೆಂಟಾಗಿ ಹೇಳ್ಬೋದು, ಅಷ್ಟು ವಿಷಯಗಳನ್ನ ಹೇಳೋಂಗಿಲ್ಲ, ಬೇಡ, ಇದೊಂದು ಸಾಂಗ್ ಮಾತ್ರ ಸಾಕು. ವಿಷಯಗಳು ಒಂದೊಂದಾಗಿ ನಾವು ಹೇಳ್ತಾ ಹೋಗ್ತೀವಿ. ರಾಯಲ್ ಆಗಿ ರಿಲೀಸ್ ಆಗುತ್ತೆ ಸದ್ಯದಲ್ಲೇ, ಎಲ್ಲ ತಯಾರಿ ನಡೀತಾ ಇದೆ. ಇನ್ನೊಂದು ಹಾಡು ಕೂಡ ಸದ್ಯದಲ್ಲೇ ಬರುತ್ತೆ. ಎಲ್ಲ ಅಪ್ಡೇಟ್ಸ್ನ ನಿಮ್ಮ ಮುಂದೆ ಇಡ್ತೀವಿ. ಇದು ಈ ಹೊತ್ತಿನ ವಿಶೇಷ ನಮ್ಮ ರಾಯಲ್ ಟೀಮ್ ಜೊತೆಗೆ. ನಮಸ್ಕಾರ.